ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರ್ಎಸ್ ವಿತ್ ನಿಖಿತಾ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೀವು ಯಾರಾದ್ರೂ ಒಂದು ಇದರ ಲವ್ ರೀಡಿಂಗ್ ನೀವು ಯಾವುದಾದ್ರೂ ಒಂದು ಪರ್ಸನಿಗೆ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಅವ್ರ ಸಲುವಾಗಿ ವೇಟ್ ಮಾಡಬೇಕು ಅಥವಾ ಮುಂದೆ ಹೋಗ್ಬೇಕು. ಓಕೆ, ದಿಸ್ ಈಸ್ ಅ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಐತಿ. ಏನು ಬಂತಲ್ಲ ಇದು ಕಾರ್ಡ್ಸ್ ಬಗ್ಗೆ ಅದು ಜನರಲ್ ಇರ್ತೈತಿ. ಸೊ ನಿಮ್ಗೆ ನಿಜವಾಗ್ಲೂ ಅಂದ್ರೆ ನಿಮ್ದು ಮೂವ್ ಆನ್ ಆಗಬೇಕಾದ್ರೆ ನಿಮ್ಗೆ ಏನಾಯ್ತಂದ್ರೆ ಪರ್ಸನಲ್ ರೀಡಿಂಗ್ ತೊಗೊಳ್ರಿ. ಇದೇ ರೀಡಿಂಗ್ ಮೇಲೆ ನೀವು ಏನೋ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ದಿಸ್ ಈಸ್ ಅ ಗೈಡೆನ್ಸ್ ಅಷ್ಟೇ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಪರ್ಸನಲ್ ರೀಡಿಂಗ್ ತೊಗೊಂಡ್ರೆ ನಿಮ್ದೇನು ಕರೆಕ್ಟ್ ಅಂತ ನೀವು ಆಮೇಲೆ ನೀವು ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗ್ತದೆ. ಬರೀ ಇದೊಂದರ ಮೇಲೇ ಡಿಸಿಷನ್ ತೊಗೊಬೇಡ್ರಿ, ಜನರಲ್. ಸೊ ನಿಮ್ಗೊಂದು ಗೈಡೆನ್ಸ್ ಸಿಗ್ಬೋದು ಅಷ್ಟೇ, ನೀವೇನು ಮಾಡ್ತೀರಂತಂದು ಇದ್ರೊಳಗೆ. ಸೊ ನಮ್ಮ ವ್ಯೂವರ್ಸಿಂದ ಏನು ಮಾಡಬೇಕು ಅಂತಂದ್ರೆ, ನಿಮ್ಮ ಪರ್ಸನನ್ನು ನಿಮ್ಮ ಪರ್ಸನ್ಗೆ ಜೀವನದೊಳಗೆ ಭಾಳ ಇನ್ಜಸ್ಟಿಸ್ ಆಗ್ಯಾವ. ಕಾರ್ಮಿಕ್ ಕನೆಕ್ಷನ್ಸ್ ಭಾಳ ಅದಾವೆ. ಅವ್ರನ್ನ ಭಾಳ ಹೋಲ್ಡ್ ಮಾಡ್ಕೊಂಡಿರೋ ಒಂದಿಷ್ಟು ಜನ ಅದಾರ. ಫಸ್ಟ್ ಅವ್ರದ್ದು ಏನಂತ ನೋಡೋಣ. ಓಕೆ, ಅವ್ರದ್ದು ಜೀವನದೊಳಗನ ಅಂದರೆ ಎಮೋಷ್ನಲಿ ಅವ್ರನ್ನ ಸೆಟ್ ಬ್ಯಾಕ್ ಮಾಡೋರು, ಎಮೋಷ್ನಲಿ ಅವ್ರನ್ನ ಏನು ಅವ್ರು ಟ್ರಸ್ಟ್ ಮಾಡ್ಲಂಗಿರೋರು, ಅವ್ರ ಮನೆ ಒಳಗೆ ಒಂದು ಕೆಲವೊಂದು ಪರ್ಸನ್ಸ್ ಅದಾರಲ್ಲ, ನೋಡಿ ಕಪಲ್ಸ್ ಬಂದಾರಿಲ್ಲ ಆ್ಯಕ್ಚುಲಿ ಈಗ. ಅವ್ರನ್ನ ಹೋಲ್ಡಿಂಗ್ ಮಾಡೋ ಎನರ್ಜಿ ಭಾಳ ಹಿಂದೆ ಉಳ್ದತ್ತಲ್ಲೇ. ಅವ್ರು ರಿಯಾಲಿಟಿ ಅವ್ರು ನೋಡೋಕೆ ತಯಾರಿಲ್ಲ. ಅವ್ರಿಗೆ ರಿಯಾಲಿಟಿ ನೋಡ್ಬೇಕು. ಅವ್ರು ಬರೀ ಇಮ್ಯಾಜಿನರಿ ವರ್ಲ್ಡ್ ಒಳಗೆ ಇರೋಂಗಿಲ್ಲ. ಅವ್ರು ರಿಯಾಲಿಟಿ ಏನಿದೆ ಪ್ರಾಕ್ಟಿಕಲಿ ವಿಚಾರ ಮಾಡ್ಬೇಕು. ಅವ್ರು ವಿಚಾರ ಮಾಡೋಂಥ ವ್ಯಕ್ತಿ ಇಲ್ಲ. ನೀವು ಯಾರ ಬಗ್ಗೆ ನೋಡ್ತಿದ್ದಿರಲ್ಲ, ಹಿ ವಾಸ್ ಎಮೋಷ್ನಲಿ ಇಮ್ಯಾಚೂರ್ ಅದಾರ ಅವರು. ಆಮೇಲೆ ಒಳ್ಳೆ ಟೈಮ್ ಬರಲಿ, ಓವರಾಲ್ ಎನರ್ಜಿ ಒಂದು ಟೈಮ್ ಬರಲಿ ಅಂತಂದು ವೇಟ್ ಮಾಡ್ತಿದಾರೆ ಅವ್ರು ವೇಟ್ ಮಾಡ್ತಿದ್ದಾರೆ. ಹೀ ಈಸ್ ವೇಟಿಂಗ್ ಫಾರ್ ದ ಗುಡ್ ಟೈಮ್. ಅದು ಫುಲ್ ಏನಂತೀರಿ, ಕೋಲ್ಡ್ ನೇಚರ್ ಪರ್ಸನ್. ಏನೂ ಎಮೋಷ್ನಲ್ ಇಲ್ಲ ಆ ಪರ್ಸನಿಗೆ. ಹೋಪ್ಲೆಸ್, ಮಿಸ್ಗೈಡೆಡ್, ಬೀಯಿಂಗ್ ಅಲೋನ್ ಅಂದರೆ ಭಾಳ ಎಮೋಷ್ನಲಿ ಡ್ರೈನ್ ಆಗ್ಯಾರ. ಅವ್ರಿಗೀಗ ಜೀವನದ ಬೇಸರ ಆಗ್ಬಿಟ್ಟದ ಅವ್ರಿಗೆ. ಅದೇನು ಮಾತುಕತೆ ಆಗ್ಯಾವು ಏನಾಗ್ಯಾವ ಅವ್ರ ಜೀವನದಾಗ ನೋಡ್ಕೊಳ್ರಿ. ಅವ್ರನ್ನಲ್ಲಿ ಹೋಲ್ಡಿಂಗ್ ಮಾಡ್ಯಾರ ಒಬ್ರು ಯಾರೋ ಅದಾರ ನೋಡ್ರಿ ಮನೆ ಒಳಗೆ. ಭಾಳ ಅಂದ್ರೆ ಅಥಾರಿಟಿ ಇಡ್ತಾರಲ್ಲ ಮನೆಗೆ ಅಂದ್ರೆ ಒಬ್ರು ತಂದೆ ಅಂತ ಹೇಳ್ತೇವೆ ನಮ್ಮ ಇದ್ರೊಳಗೆ. ಹೌದಾ, ನಮ್ಮ ತಂದೆ ಹೇಳ್ದಂಗೆ ನಾವು ಕೇಳ್ತಿರ್ತೇವೆ ಮನೆ ಯಜಮಾನ ಅಂತಂದು. ಆ ಟೈಪಿನ ಫಿಗರ್ ಅವ್ರಿಗೆ ಯಾರೋ ಒಬ್ಬರು ಹೋಲ್ಡ್ ಮಾಡ್ತಿದಾರೆ ಅಥವಾ ಅವರ ಹಂಗಿರ್ಬೋದು. ಭಾಳ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋಂಥ ಇದ್ದಾರೆ. ಮತ್ತು ಮದರ್ಲಿ ಫಿಗರು ಯಾರೋ ಅವ್ರನ್ನ ಒಬ್ಬರು ಹೆಣ್ಮಕ್ಳು ಒಂದು ಮನೆ ಒಳಗೆ ಒಂದು ಕಪಲ್ ಇದ್ದಾರೆ, ಯಾರೋ ಒಬ್ರು ಅವ್ರನ್ನ ಭಾಳ ಹೋಲ್ಡ್ ಮಾಡ್ತಿದ್ದಾರೆ. ಓಕೆ, ಅವರಿಗೆ ಭಾಳ ಸೆಲ್ಫ್ ಸೆಂಟರ್ಡ್ ಅದಾರ ನಿಮ್ಮ ಪರ್ಸನ್. ತಾವು ಹೇಳ್ದಂಗೆ ಕೇಳಬೇಕು, ತಾವು ಹೇಳ್ದಂಗೆ ಆಗ್ಬೇಕು. ನನಗಿಲ್ಲಿ ನೋಡಿದ್ರೆ ಆ ಎನರ್ಜಿನ ಚಲೋ ಬರ್ತಾಯಿಲ್ಲ. ಹೇಳೋಕೆ ಒಂಥರ ಅನ್ನಿಸ್ತದೆ ನನಗೆ ಖರೆ. ಬಟ್ ನಿಮ್ಮ ಪರ್ಸನ್ ಎನರ್ಜಿ ಐತಲ್ಲ, ಈಸ್ ನಾಟ್ ಗುಡ್. ಕರೆಕ್ಟಿವ್ ಲಾಕ್ ಅವ್ರಿಗೆ ಇದು ಇಲ್ಲ, ಹಾನೆಸ್ಟ್ ಇಲ್ಲ ಮನುಷ್ಯರು. ನೀವು ಯಾರು ಸಲ ವೇಟ್ ಮಾಡ್ತಿದ್ದೀರಲ್ಲ, ಈಸ್ ನಾಟ್ ಅಟ್ ಆಲ್ ಅಂದರೆ ಪ್ರಾಮಾಣಿಕ ಇಲ್ಲ ಅವ್ರು ನಮ್ಗೆ. ಈಗ ಒಂದು ಸಲ ಹೌದು ನಾನು ನಿಂಗೆ ಕಮಿಟ್ಮೆಂಟ್ ಕೊಡ್ತೀನಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ನ ಜೊತೆಗಿರ್ತೀನಿ, ನಿನ್ನ ಜೊತೆ ಕೇರ್ ಮಾಡ್ತೀನಿ ಅಂತ ಅಂದಾರಂದ್ರೂ ಹಿಂದಿಂದ ಅದಿಲ್ಲ. ಅದು ಸುಮ್ಮನೆ ಬಾಯಿ ಮಾತಿಗೆ ಅಷ್ಟೆ. ಅದೇ ನಿಮ್ಗೆ ಒಂಥರ ಸೆಕ್ಯೂರಿಟಿ ಫೀಲ್ ಆಗೋದಿಲ್ಲ ಅವ್ರ ಜೊತೆ ನಿಮಗೆ. ಎಕ್ಸ್ಕ್ಯೂಸ್ ಮೀ. ಅವ್ರು ಭಾಳ ಸಿಲಿ ಪರ್ಸನ್, ಭಾಳ ನ್ಯಾರೋ ಮೈಂಡೆಡ್ ಅಂದರೆ ಬ್ರಾಡ್ ಮೈಂಡೆಡ್ ಇಲ್ಲ. ಭಾಳ ಸಣ್ಣ ವಿಚಾರಗಳು ಅವರಿಗೆ ಭಾಳ. ಅಂದರೆ ಈ ಎಕ್ಸಾಂಪಲ್ ಅಂದ್ರೆ ಒಂದು ಹೆಣ್ಮಕ್ಳು ಒಂಚೂರು ಒಂದು ಸಣ್ಣ ಕಾಲು ಕಾಣಂಗೆ ಹಂಗೆ ಹಾಕ್ಕೊಂಡು ಹಿಂಗೆ ಹಾಕೊಂಡೆ ಹಿಂಗೆ ಒಂಥರ ಸಂಕುಚಿತ ಮನೋಭಾವ ಅಂತೀವಲ್ಲ ನಾವು, ಹಂಗೆ ಬ್ರಾಡ್ ಮೈಂಡೆಡ್ ಇಲ್ಲ ಅನ್ನಿಸ್ತೈತೆ ಆ ಪರ್ಸನ್. ನೀವು ಯಾರಿಗೆ ವೇಟ್ ಮಾಡ್ತಿದ್ದಿರಲ್ಲ, ರಿಯಾಲಿಟಿ ನೋಡೋಕೆ ತಯಾರಿಲ್ಲ. ಅವ್ರದ್ದು ಚಾಯ್ಸಸ್ ಏನದಲ್ಲ ಜೀವನದಾಗ ಚಲೋ ಇಲ್ಲ ಚಾಯ್ಸಸ್. ಅವರು ಮೋಸ್ಟ್ಲಿ ಅವ್ರ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವ್ರು ಸುತ್ತಮುತ್ತ ಇರ್ಬೋದು. ಅವ್ರು ಏನು ಮಾಡ್ತಿದ್ದಾರಲ್ಲ, ಇದು ನಿಮ್ಮ ಪರ್ಸನ್ ಎನರ್ಜಿ ಹೇಳ್ತದೆ ನಾನು. ಇಂಥ ವ್ಯಕ್ತಿ ಜೊತೆಗೆ ನೀವು ಇರಬೇಕಾ ಇರಬಾರ್ದ ನೋಡ್ರಿ. ಯಾಕಂದ್ರೆ ಇಂಥವೆಲ್ಲ ಎನರ್ಜಿ ನೋಡಿದ್ಕೊಳ್ಳಿ ನಮ್ಗೆ ಏನು ಅನಿಸ್ತೈತಿ, ಯು ಹ್ಯಾವ್ ಟು ಮೂವ್ ಆನ್ ಅಂತ ಹೇಳ್ಬೇಕು ಅನ್ನಿಸ್ಬಿಡ್ತಲ್ಲ ಅದಕ್ಕೆ. ನೋಡಿ, ಇದನ್ನು ಇನ್ನೊಂದು ಸ್ವಲ್ಪ ಇದಕ್ಕೆ ಕ್ಲಾರಿಫೈ ಮಾಡ್ಕೊಂಡು ತೊಗೊಂಡು ಏನು ಬರ್ತಾವೆ ನೋಡೋದಂತ. ಅವ್ರ ಎನರ್ಜಿ ಮಾತ್ರ ಬಟ್ ಈಸ್ ನಾಟ್ ಅಟ್ ಆಲ್. ರೆಪ್ಯುಟೇಷನ್ಸ್ ಚಲೋ ಇಲ್ಲ ಅವರು. ನಾನೇ 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 ಅಂತಾರ. ಆಮೇಲೆ ಯಾವಾಗ್ಲೂ ಅಂದ್ರೆ ತನ್ನ ತಪ್ಪು ಮಾಡಿದ್ರು ಅದನ್ನು ಮ್ಯಾನಿಪ್ಯುಲೇಟ್ ಎನರ್ಜಿ ಅಂತಿಲ್ಲ. ತನ್ನ ತಪ್ಪು ಮಾಡಿದ್ರೂ ಸಹ ಅದು ಲಾಸ್ಟಿಗೆ ಹೆಂಗೆ ಮಾತುಕತೆ ಒಳಗೆ ಹೆಂಗೆ ಬಂದುಬಿಡ್ತದೆ ಅಂದ್ರೆ ನೀವೇ ತಪ್ಪು ಮಾಡಿರಿ ಅನ್ನಂಗೆ ಬಂದುಬಿಡ್ತದೆ.
ಅದು ಅಂದ್ರೆ ಪ್ರೂವ್ ಹೆಂಗೆ ಮಾಡ್ತಾರಂದ್ರೆ ಅವ್ರು ನಿಮ್ಮನ್ನ ನೀವೇ ತಪ್ಪು ಮಾಡಕತ್ತೀರಿ ಅನ್ನಂಗೆ ಪ್ರೂವ್ ಮಾಡಿಬಿಡ್ತಾರೆ. ತಪ್ಪು ಅವ್ರದ್ದೇ ಇರ್ತೈತಿ, ಮಾಡಿದ್ದೆಲ್ಲ ಅದು ಒಪ್ಕೊಳಕ್ಕೆ ತಯಾರಂಗಿಲ್ಲ. ಮಾತುಕತೆಗಳು ನಿಮಗೆ ಹೆಂಗೆ ಅನ್ನಿಸ್ಬಿಡ್ತೈತಿ ಅಂದ್ರೆ ನೀವು ಒಳ್ಳೆಯದ್ರಿಂದ ಲಾಸ್ಟಿಗೆ ನೀವೇ ತಪ್ಪು ಮಾಡಕತ್ತೀರಿ ಅಂದ್ರೆ ಗಿಲ್ಟ್ ನಿಮ್ದಾಗ ನಾನೇ ತಪ್ಪು ಮಾಡಕತ್ತಿದ್ದನೋ ಅನ್ನಿಸ್ಬಿಡ್ಬೇಕು ನಿಮಗೆ ಲಾಸ್ಟಿಗೆ. ನಿಮಗೆ ಅದು ಗೊತ್ತಾಗಲ್ಲ, ಅವ್ರು ಆ ಟೈಪ್ ಮಾತಾಡಿದ್ರೆ ಅವ್ರು ಏನು ಮಾತಾಡಕತ್ತಾರ ಅನ್ನಿಸ್ತಕ್ಕೂ ನಿಮಗೆ ಗೊತ್ತಾಗೋದಿಲ್ಲ. ಅಷ್ಟು ಏನಂತೀರಿ, ಅಷ್ಟು ಚೆನ್ನಾಗಿ ಸಿಗ್ತಾರೆ ಅಂದ್ಕೊಳ್ರಿ. ಸೊ ಇಂಥ ಪರ್ಸನ್ನಿಗೆ ನೀವು ವೇಟ್ ಮಾಡ್ತಾ ಇದ್ದೀರಿ. ನೋಡ್ರಿ ಏನು ಬರ್ರಿ ನೋಡೋಣ. ನೆಕ್ಸ್ಟ್ ವಿಲ್ ಸಿ ಅಂದ್ರೆ ಇವರು ಹಿಂಗೊಂದ್ರೆ ಐಷಾರಾಮಿ ಜೀವನ ಮಾಡೋ ಮಂದಿದೆ. ಹಾಂ, ರಿಯಲಿಸ್ಟಿಕ್ಕಾಗಿ ಜೀವನ ಮಾಡೋರಲ್ಲ. ಹಿಂಗೆ ಇವತ್ತೈತಂದು ಅದಕ್ಕೆ ದುಡಿಬೇಕನ್ನಂಗಿಲ್ಲ, ಮಾಡ್ಬೇಕನ್ನಂಗಿಲ್ಲ, ನಾನು ಜವಾಬ್ದಾರಿ ತೊಗೋಬೇಕನ್ನಂಗಿಲ್ಲ. ಇವತ್ತೈತಾ ನೀ ದುಡ್ಡು ತಂದು ಹಾಕ್ತೇನೆ, ಆರಾಮಿರ್ತೇನೆ, ನೀನು ಜೊತೆಗಿರ್ಬೇಕಾ, ಇರ್ತೇನೆ. ಜವಾಬ್ದಾರಿ ತೊಗೊತೀಯ, ಇದು ಜವಾಬ್ದಾರಿ ತೊಗೋ ಅಂದ್ರೆ ನೀವು ನೋ ನನಗೆ ಆಗಂಗಿಲ್ಲ. ಅಂಥ ಪರ್ಸನ್ ಅದಾರ. ಜನರ ಜೊತೆಗೆ ಬೆರೀತಾರೆ, ಜನರ ಜೊತೆಗೆ ಇರ್ತಾರೆ, ಜನರಿಂದನೇ ಹೆಲ್ಪ್ ತೊಗೊತಾರೆ. ತಾವೇನು ಮಾಡೋಂಗಿಲ್ಲ. ಜನರ ಜೊತೆಗಿದ್ದು ಜನರಿಂದನೇ ಹೆಲ್ಪ್ ತೊಗೊಂಡು ಪಾರ್ಟಿಸಿಪೇಷನ್ ಕಮ್ಮಿ ಇರ್ತದೆ ಅವ್ರಿಗೆ ಅದ್ರಾಗ. ತಾವು ಕೊಡೋದು ಕಮ್ಮಿ ಇರ್ತದೆ, ತೊಗೊಳೋದು ಭಾಳ ಇರ್ತದೆ ಅವ್ರಿಗೆ. ಸೊ ಗೋಯಿಂಗ್ ದ ಫ್ಲೋ ಅದಾರ ಅವ್ರು. ಗೋಯಿಂಗ್ ದ ಫ್ಲೋ ಅಂದ್ರೆ ಇವತ್ತು ಹೆಂಗೈತಲ್ಲ, ಇವತ್ತು ಆತಿಲ್ಲ, ಊಟ ಆತ ತಿಂಡಿ ಆಯ್ತು, ಮುಗೀತು, ನಾಳಿದ್ಯಾಕೆ ಚಿಂತೆ. ನೀವೇನಂತೀರಿ, ಇಲ್ಲ ನಾಳಿದ ನಾವು ಚಿಂತೆ ನಾಳಿದ ಒಂದು ಸ್ವಲ್ಪ ಏನಾರ ನಾವು ವಿಚಾರ ಮಾಡ್ಕೊಂಡು ಇಟ್ಕೋಬೇಕಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ನಾಳೆಗೆ ಹೆಂಗೆ ಮಾಡೋಣ ನೀವು ಅಂತೀರಿ. ಅದಿಲ್ಲ, ಇವತ್ತು ಹೊಂಟೈತಿಲ್ಲ ಗಾಡಿ, ಮುಗೀತು ಇವತ್ತು, ನಾಳೆ ನಾನು ಯಾಕೆ ವಿಚಾರ ಮಾಡಲಿ. ಸೊ ಇದು ಎಲ್ಲ ಆನ್ ದಿ ಹೋಲ್ ನಾನು ಇದೆಲ್ಲ ನೋಡಿದ್ರಂದ್ರೆ ನನಗೆ ನೀವು ಮೂವ್ ಆನ್ ಆಗೋದು, ನೀವು ಅದು ಏನು ವೇಟ್ ಮಾಡ್ತಿರಲ್ಲ ಅದು ತಪ್ಪು ಅನ್ಸಕತ್ತೈತಿ. ವೇಟಿಂಗ್ ಪರ್ಸನ್ ಏನಿದ್ದಿಲ್ಲ ನೀವು, ಅದು ನನಗೇನು ಅದಷ್ಟು ಚಲೋ ಅನ್ಸಕತ್ತಿಲ್ಲ. whether you have to move on, let us see more about this. ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ಹೇಳ್ರಿ ಏಂಜಲ್ಸ್, ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಸಿ ಈಸ್ ನಾಟ್ ಇನ್ ಅ ಗುಡ್ ಮೂಡ್. ಅವ್ರು ಒಳ್ಳೆ ಮೂಡ್ ಒಳಗಿಲ್ಲ ಅವ್ರು. ಭಾಳ ಲೋನ್ಲಿ ಫೀಲ್ ಮಾಡಕತ್ತಾರ, ಇದನ್ನು ಮಾಡ್ತಾರೆ. ಲೋನ್ಲಿ ಫೀಲ್ ಮಾಡ್ತಾರಂದ್ರೆ ನೀವು ಅದು ಖುಷಿ ಕೊಡಕ್ಕೆ ಹೋದ್ರೆ ಇಲ್ಲ, ನಿಮ್ಮನ್ನು ಲೋನ್ಲಿ ಫೀಲ್ ಮಾಡಿಸ್ಬಿಡ್ತಾರೆ. ನಿಮ್ಮನ್ನೂ ಒಂಥರ ಏನೋ ಪಾಪ ಅಂತೀವಲ್ಲ, ಆ ಫೀಲ್ ಮಾಡಿಸೋ ಎನರ್ಜಿ ಒಳಗದಾರ ಅವರು. ಪ್ಲೇಫುಲ್ನೆಸ್ ಅಂದ್ರೆ ನಾನೇನಂತೀನಿ, ಪ್ಲೇಫುಲ್ನೆಸ್ ಅಂದ್ರೆ ಈಸ್ ಜಸ್ಟ್ ಅ ಪ್ಲೇಯರ್. ಹಿಂಗೆ ಬರ್ತಾರೆ, ಆಟ ಆಡ್ತಾರೆ ಇನ್ ದ ಸೆನ್ಸ್ ನಿಮ್ಮ ಎಮೋಷನ್ ಜೊತೆಗೆ ಓಕೆ ಇವತ್ತು ಚಂದ ಇರ್ತಾರೆ, 4 ದಿನ ಭಾಳ ಚಂದ ಇರ್ತಾರೆ. ಹಿಂಗೆ ಮಾತಾಡ್ತಾರೆ, ಹಿಂಗೆ ನಿಮ್ಮ ಕಮಿಟ್ಮೆಂಟ್ ಕೊಟ್ಟ ಬಿಡ್ತಾರನ, ನಿಮ್ದು ಹಿಂಗೆ ರೆಸ್ಪಾನ್ಸ್ ತೊಗೊತಾರೆ. ನೀವು ಹೌದು ನಾನು ಅನ್ಕೊಂಡಿದ್ದ ತಪ್ಪು ನೀವು ಅನ್ಕೊತಿರ್ಬೇಕು, ಮನುಷ್ಯ ಗಾಯಬ. ಎಲ್ಲಿ ಹೋದ್ರೆ ಏನಿಲ್ಲ ನಾಪತ್ತೆ ಅಂತಾರಲ್ಲ, ಹಿಂಗೆ ಪ್ಲೇಫುಲ್ ಎನರ್ಜಿ ಅದ. ಸೀರಿಯಸ್ನೆಸ್ ಇಲ್ಲ. ಪ್ಲೇಫುಲ್ನೆಸ್ ಅಂದ್ರೆ ಇವತ್ತು ನೀವು ನಾಳೆ ಇನ್ನೊಬ್ರು ಆ ಟೈಪ್ ಎನರ್ಜಿ ಒಳಗೆ ಅದಾರ. ಈಸ್ ನಾಟ್ ಅಟ್ ಆಲ್ ಅಂದರೆ ಸೀರಿಯಸ್ನೆಸ್ ಇಲ್ಲ, ಜೀವನಕ್ಕೆ ಸೀರಿಯಸ್ನೆಸ್ ಇಲ್ಲೇ ಇಲ್ಲ ಏನನ್ನೋದು. ನ್ಯೂ ವಿಷನ್ಸ್ ನೀವು ನೋಡ್ರಿ ಅಂತೀರಿ, ಅವ್ರು ನ್ಯೂ ವಿಷನ್ಸ್ ಅಂದ್ರೆ ಜೀವನ ಹೋದ ಅಡ್ವೆಂಚರಸ್ ಆಗಿ ನೋಡ್ಕೊಂಡು ಹೋಗ್ಬೇಕನ್ನೋರು. ಇವತ್ತಿಲ್ಲಿದ್ರೆ ನಾಳೆ ಇನ್ನೊಂದು ಕಡೆ ಇರೋದು. ಸೊ ಮೂವ್ ಆನ್ ಆಗೋದು ನನಗೆ ಇಂಥ ಎಲ್ಲ ಎನರ್ಜಿ ಇಟ್ಕೊಂಡು ನೀವು ಇಂಥದ್ರಿಂದ ಮೂವ್ ಆನ್ ಆಗೋದು ನನಗೆ ಚಲೋದು. ಬೇಕಂದ್ರೆ ನೀವು ಸ್ವಲ್ಪ ವೇಟ್ ಮಾಡ್ಕೋಬಹುದು, ಬಟ್ ಪ್ಯೂರ್ಲಿ ಡಿಸಿಷನ್ ಯುವರ್ಸ್. ನಿಮ್ಮ ಪರ್ಸನಿಂದ ಏನು ಅಂತ ನಾನು ಹೇಳಿದೆ, ನಿಮ್ಮದು ಪರ್ಸನಿಂದ ಎನರ್ಜಿ ಹೆಂಗೈತಿ, ಅವ್ರ ಮೈಂಡ್ಸೆಟ್ ಹೆಂಗೈತಿ ಅಂತ ನಾನು ಈಗ ಹೇಳಿದೆ. ಸೊ ನೀವು ವಿಚಾರ ಮಾಡಿರಿ, ಈಗ ನೀವು ಮೂವ್ ಆನ್ ಆಗಬೇಕು ಅಥವಾ ಇಲ್ಲೇ ಇರಬೇಕು ಅಂತಂದು. ಓಕೆ, ಯಾಕಂದ್ರೆ ಕೆಲವೊಬ್ರಿಗೆ ಇರ್ತೀರಿ ವೇಟಿಂಗ್ ಎನರ್ಜಿ ಒಳಗೆ ಭಾಳ ಇರ್ತೀರಿ. ನಮ್ಮ ಮುಂದೆ ಹೋಗ್ಬೇಕು ಬೇಡ, ಅವ್ರು ಬರ್ತಾರೋ ಕಾಯ್ಕೊಂತ ಇನ್ನೊಂದು ನಿಮ್ಗೆ ಚಲೋ ಅಪರ್ಚುನಿಟೀಸ್ ಬಂದರೆ ಅಲ್ಲಿ ಹೋಗೋದೇ ಇಲ್ಲ. ಆ ಕಡೆ ತಿರುಗು ನೋಡಿದಿಲ್ಲ ನೀವು, ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಿಟ್ಟಿರ್ತೀರಿ. ಸೊ ನಿಮ್ಗೆ ಹೊಸ ಅಪರ್ಚುನಿಟೀಸ್ ಬಂದ್ರೆ ನೋಡ್ರಿ ಆ ಕಡೆ. ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಓಕೆ, ನಿಮ್ಮ ಅಪರ್ಚುನಿಟಿ ಮಿಸ್ ಮಾಡ್ಕೋಬೇಡ್ರಿ, ಬಟ್ ಡಿಸಿಷನ್ ಮೇನ್ಲಿ ಯುವರ್ಸ್. ಓಕೆ, ನಿಮ್ದು ಡಿಸಿಷನ್ ಇದೆ. ಲಾಸ್ಟ್ ಒಂದು ಕಾರ್ಡ್ ತೆಗಿತೀನಿ, ಏನು ಬರ್ತೈತೆ ನೋಡಿ.
ಸೊ ನಿಮ್ಮ ಜೀವನಕ್ಕೆ ಒಂದು ಪೀಸ್ಫುಲ್ ಮೇಕರ್. ಸೊ ಮೂವ್ ಆನ್ ಆಗ್ರಿ ಅಂತ ಬರ್ತಾಯಿದೆ ನೋಡ್ರಲ್ಲಿ. ಮೂವ್ ಆನ್ ಎನರ್ಜಿ ಇದೆ ನಿಮ್ಗೆ. ಅವರೆಲ್ಲ ಭಾಳ ಡಿಸೀವಿಂಗ್ ಎನರ್ಜಿ ಒಳಗದಾರ ಇದ್ರವ್ರು, ಮೋಸ ಮಾಡಂದ್ರೆ ನಿಮಗೆ ಹರ್ಟ್ ಮಾಡಿದಂಥ ವ್ಯಕ್ತಿ. ಸೊ ಯು ಮೂವ್ ಆನ್. ಬೆಟರ್ ಕಾಂಪ್ರಮೈಸಸ್ ಮಾಡ್ಕೋಬೋದು. ಕಾಂಪ್ರಮೈಸ್ ಮಾಡಿದ್ರೆ ಜೀವನ ನಡೆಯೋದಿಲ್ಲ. ಸೊ ಮೂವ್ ಆನ್ ಆಗ್ರಿ. ನೀವು ಸ್ಯಾಕ್ರಿಫೈಸಸ್ ಮಾಡ್ಬೋದಾಗಿದ್ದು ಆಗ್ಬೋದು. ನಿಮ್ಗೆ ಕೆಟ್ಟ ಅನ್ನಿಸ್ತೈತಿ, ಬೇಜಾರಾಗ್ತೈತಿ, ಜಸ್ಟ್ ಬಟ್ ಮೂವ್ ಆನ್ ಆಗ್ರಿ. ಓಕೆ, ಬಟ್ ಡಿಸಿಷನ್ ಈಸ್ ಯುವರ್ಸ್. ಪರ್ಸ್ನಲ್ ರೀಡಿಂಗ್ ತೊಗೊಂಡು ಆಮೇಲೆ ನೀವು ಡಿಸಿಷನ್ ತೊಗೊಳ್ರಿ. ಇದೆಲ್ಲ ನಜಿ ನಿಮಗೆಲ್ಲ ಕರೆಕ್ಟ್ ಅನ್ಸಾಕತ್ತೈತೆ ಹೇಳಿದಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಸೊ ಹ್ಯಾವ್ ಅ ಹೀಲಿಂಗ್ ಡೇ. ಥ್ಯಾಂಕ್ ಯು.